ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ವಿತ್ ಮಹಿ ಕ್ರಿಯೇಷನ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗದ ಒಂದು ಆರಂಭಕ್ಕೆ ನಾವು ಯುಗಾದಿ ಅಂತ ಕರಿತೀವಿ. ಹೊಸ ವರ್ಷದ ಆರಂಭವೇ ನಾವು ಯುಗಾದಿ ಅಂತ ಹೇಳೋದು. ಚೈತ್ರ ಮಾಸದ ಮೊದಲನೇ ದಿನ ಏನು ಶುರು ಆಗುತ್ತಲ್ಲ, ಅದಕ್ಕೆ ನಾವು ಹೊಸ ವರ್ಷ ಆರಂಭ, ಅದು ಯುಗಾದಿ ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಸೌರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ, ಕೆಲವು ಕಡೆ ಚಾಂದ್ರಮಾನ ಯುಗಾದಿ ಅಂತ ಕರೀತಾರೆ. ಚಾಂದ್ರಮಾನ ಅಂತ ಅಂದರೆ ಚಂದ್ರ ಏನು ಚಲನೆ ಆಗುತ್ತಲ್ಲ, ಆ ಚಲಿಸುವ ದಿನಗಳನ್ನು ಗಣನೆ ಮಾಡೋದಕ್ಕೆ ನಾವು ಚಾಂದ್ರಮಾನ ಅಂತ ಹೇಳ್ತೀವಿ. ಈ ಯುಗಾದಿ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ, ನಾವು ಕರ್ನಾಟಕದಲ್ಲಿ ಆಚರಿಸ್ತೀವಿ, ಆಂಧ್ರದಲ್ಲೂ ಆಚರಿಸ್ತಾರೆ, ತೆಲಂಗಾಣದಲ್ಲಿ ಆಚರಿಸ್ತಾರೆ, ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಆಚರಿಸ್ತಾರೆ ಈ ನಮ್ಮ ಯುಗಾದಿ ಹಬ್ಬದ. ಈ ಯುಗಾದಿ ಹಬ್ಬದಲ್ಲಿ ಏನೇನಪ್ಪ ವೈಶಿಷ್ಟ್ಯತೆ ಅಂತ ಅಂದರೆ, ಕೆಲವು ಕಡೆ ಏನೇನಪ್ಪ ತಿಂಡಿ ತಿನಿಸು ಮಾಡ್ತಾರೆ ಅಂದರೆ, ಆಂಧ್ರ ಪ್ರದೇಶದಲ್ಲಿ ಈ ಮಾವಿನಕಾಯಿನೆಲ್ಲ ಉಪ್ಪಿನಕಾಯಿ ನಾವು ಹೇಗೆ ಹಾಕ್ತೀವಲ್ಲ ಆ ಥರ ಹಾಕಿ ಅವರು ಮಾವಿನಕಾಯಿ ಪಚಡಿ ಅಂತ ಹೇಳ್ತಾರೆ. ಅದು ಈ ಹಬ್ಬದಲ್ಲಿ ಅವರು ವಿಶೇಷವಾಗಿ ಮಾಡ್ತಾರೆ. ಹಾಗೆ ನಮ್ಮ ಕಡೆ ಬೇವು ಬೆಲ್ಲ ಹೋಳಿಗೆ ಸ್ಪೆಷಲ್ ನಮಗೆ. ಅವರು ಕೂಡ ಹೋಳಿಗೆನೂ ಮಾಡ್ತಾರೆ. ನಮ್ಮಲ್ಲಿ ಈ ಹೂರ್ಣ ಕಾಯಿ ಹಾಕಿರೋ ಹೂರ್ಣದಲ್ಲಿ ಮಾಡ್ತಾರೆ, ಅದು ಹೋಳಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ಬೇವು ಬೆಲ್ಲ ತಿಂದು ಸಿಹಿ ಕಹಿ ಎಲ್ಲನೂ ತಗೋಬೇಕು ಜೀವನದಲ್ಲಿ ಅನ್ನೋದು ಈ ಬೇವು ಬೆಲ್ಲ ತಿನ್ನೋದು. ಅದೇ ರೀತಿ ಈ ಗಂಡಸರಿಗೆಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಅವರು ಆ ಎಣ್ಣೆ ಎಲ್ಲ ಆರಿಸ್ಕೊಂಡು ಆಮೇಲಿಂದ ಸ್ನಾನ ಮಾಡ್ತಾರೆ. ಹಳ್ಳಿ ಕಡೆ ನಮ್ಮೂರಲ್ಲಿ ಹೇಗಪ್ಪ ಅಂತಂದರೆ, ಎಣ್ಣೆ ಎಲ್ಲ ಹಚ್ಕೊಂಡು ಫಸ್ಟ್ ಬೆಳಗ್ಗೆನೇ ಎದ್ದಿದ ತಕ್ಷಣವೇ ಅವರು ಎಲ್ಲ ತಮ್ಮ ಕೆಲಸಕ್ಕೆ ಹೊಲ್ದ ಹತ್ರ ಹೋಗ್ತಾರೆ. ಹೊಲ್ದ ಹತ್ರ ಹೋಗಿ ಎಣ್ಣೆ ಹಚ್ಕೊಂಡೇ ಹೋಗಿರ್ತಾರೆ. ಅಲ್ಲಿ ಮಾವಿನ ಸೊಪ್ಪು, ತೋರಣಗೆಲ್ಲ ಮಾವಿನ ಸೊಪ್ಪು, ಬಾಗಿಲಿಗೆ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡು ಬರ್ತಾರೆ. ಎಣ್ಣೆ ಹಚ್ಕೊಂಡಿರ್ತಾರೆ. ಅಷ್ಟರಲ್ಲಿ ಮನೆಯಲ್ಲಿ ಹೆಂಗಸರೆಲ್ಲ ಹಬ್ಬ ಅಡುಗೆ ಎಲ್ಲ ಹೋಳಿಗೆ ಎಲ್ಲ ಮಾಡಿರ್ತಾರೆ. ಮತ್ತು ನಮ್ಮ ಕಡೆ ಏನಪ್ಪ ಅಂದರೆ ಮೀಸಲು ಕೊಡ್ತಾರೆ ಮರದಲ್ಲಿ. ಅಂದರೆ ಮರ ಪುಟ್ಕೆ ಅಂದರೆ ಇಟಿಗಳಲ್ಲೆಲ್ಲ ಏನು ಅಂದರೆ, ಈ ಮರಗಳಿಗೆಲ್ಲ ಅರಿಶಿನ ಆ ಥರ ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಬಿ ಹಾಕ್ತಾರೆ ಮರಗಳಿಗೆಲ್ಲ. ಹಳ್ಳಿ ಕಡೆ ಏನಪ್ಪ ಅಂತಂದರೆ, ಎಳೆ ಕರುದು ಗಂಜಿನ ಅದಕ್ಕೆ ಸೌರಿ ಕ್ರಿಮಿ ಕೀಟ ಎಲ್ಲ ಹೋಗೋ ಹಾಗೆ ಅದಕ್ಕೆ ಗಂಜನ್ನೆಲ್ಲ ಬೆಳೆದು ಒಣಗಿಸಿ ಅದನ್ನು ಮೀಸಲು ತಗೊಂಡೋಗ್ತಾರೆ. ಅದರಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಹೂವು, ಕಾಯಿ, ಅರಿಶಿನ, ಕುಂಕುಮ ಎಲ್ಲ ಈ ಯುಗಾದಿ ಹಬ್ಬದಲ್ಲಿ ಅವರ ದೇವಸ್ಥಾನದಲ್ಲಿ ಕೊಟ್ಟು ದೇವ್ರ ಪೂಜೆ ಎಲ್ಲರೂ ಮನೆ ಮಕ್ಕಳೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆನಂತರ ಊಟ ಮಾಡ್ತಾರೆ ನಮ್ಮೂರಲ್ಲಿ. ಈ ರೀತಿ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಡೇ ಕರಿ ಅಂತ ಹೇಳ್ತಾರೆ. ಆ ಕರಿನ ಏನು ಮಾಡ್ತಾರೆ ಅಂದರೆ, ಕರಿ ತಿಂದು ಗಿರಿ ನೋಡು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ನಾನ್ ವೆಜ್ ತಿಂದ್ಬಿಟ್ಟು ಚಂದ್ರನ ನೋಡ್ತಾರೆ. ಆ ಚಂದ್ರನ ನೋಡಿ ಏನು ಮಾಡ್ತಾರೆ, ಹೆಣ್ಮಕ್ಳು ಅಥವಾ ಚಿಕ್ಕ ಮಕ್ಳುಗಳೆಲ್ಲ ದೊಡ್ಡವ್ರು ಹೇಳ್ತಾರೆ ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ತಗೊಳ್ಳಿ ಅಂತ. ಅದನ್ನು ದೊಡ್ಡವ್ರ ಕಾಲಿಗೆ ಬಿದ್ದು ನಮಸ್ತೆ ಆಶೀರ್ವಾದ ತಗೋತಾರೆ. ಚಂದ್ರನಿಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಈ ಯುಗಾದಿ ಹಬ್ಬದ ದಿನ ಚೌಕಬಾರ ಎಲ್ಲ ಆಡ್ತಾರೆ, ದುಡ್ಡು ಕಟ್ಕೊಂಡು. ಮತ್ತು ಎಡ್ಡು ಟಾಸ್ ಎಲ್ಲ ಆಡ್ತಾರೆ, ಕಾರ್ಡ್ಸ್ ಆಡ್ತಾರೆ. ಈ ಹಬ್ಬದಲ್ಲಿ ಒಂಥರ ಈ ಸಿಟಿಯಲ್ಲಿರೋರೆಲ್ಲ ಹಳ್ಳಿಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕ್ರಿಕೆಟ್ ಗೇಮ್ಸ್ ಎಲ್ಲ ಆಡ್ತಾರೆ. ಮತ್ತು ದುಡ್ಡು ಕಟ್ಕೊಂಡು ಆಡೋದೇ ಜಾಸ್ತಿ ಈ ಹಬ್ಬದಲ್ಲಿ, ಕಾರ್ಡ್ಸ್ ಆಡೋದೇ ಜಾಸ್ತಿ. ಮೊದಲನೇ ಬಾರಿ ನಮ್ಮ ಈ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ರೀತಿ ಅದರಲ್ಲಿ ಕಾಣುವಂತಹ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ವಿಡಿಯೋಗಳು ಫಸ್ಟ್ ನಿಮಗೆ ಶೋ ಆಗುತ್ತೆ. ಪ್ಲೀಸ್ ಸಪೋರ್ಟ್ ವಿತ್ ಮಹಿ ಕ್ರಿಯೇಷನ್ಸ್. Thanks for watching my YouTube channel with Mahi Creations. Thank you. Bye bye.